ಹಲೋ ಬ್ಯೂಟಿಫುಲ್ ಸೋಲ್ಸ್ ಮಿಸ್ಟಿಕ್ ಮಿರರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಏನು ರೀಡಿಂಗ್ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮ ರಿಲೇಷನ್ಶಿಪ್ ಕಂಡೀಷನ್ ಏನು, ಅಥವಾ ನಿಮ್ಮ ಫೇವ್ರೆಟ್ ಪರ್ಸನ್ ಅಥವಾ ನಿಮ್ಮ ಅಂದ್ಕೊಂಡಿರೋ ಪರ್ಸನ್ ಎನರ್ಜಿ ಏನು, ಅಥವಾ ನಿಮ್ಮ ಎನರ್ಜಿ ಅವ್ರ ಜೊತೆ ಹೆಂಗೆ ಕನೆಕ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ನೋಡೋಣ. ಸೊ ಫಸ್ಟ್ ಕಾರ್ಡು ನೈಟ್ ಆಫ್ ಸ್ವಾರ್ಡ್ಸ್, 9 ಆಫ್ ವಾಂಡ್ಸ್, ಓಕೆ, ಏಸ್ ಆಫ್ ಪೆಂಟಿಕಲ್ಸ್, ಕ್ವೀನ್ ಬಂದಿದೆ, ದ ಡೆವಿಲ್ ಆ್ಯಂಡ್ 5 ಆಫ್ ಪೆಂಟಿಕಲ್ಸ್. ಸೊ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಸೊ ಈ ರಿಲೇಷನ್ಶಿಪ್ ಕೆಲವೊಬ್ಬರಲ್ಲಿ ಈ ರಿಲೇಷನ್ಶಿಪ್ ಏನು ಅಂತ ಹೇಳಿದ್ರೆ, ತುಂಬ ಫೈಟ್ ಮಾಡಿ ನೀವು ಪಡ್ಕೊಂಡಿರೋ ರಿಲೇಷನ್ಶಿಪ್ ಆಗಿರೋದ್ರಿಂದ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದೀರಾ. ಹೇಗೆ ಅಂತ ಹೇಳಿದ್ರೆ, ಒಂದು ಟೈಮಲ್ಲಿ ನಿಮಗದು ತುಂಬ ಇಂಪಾರ್ಟೆಂಟ್, ತುಂಬ ಹ್ಯಾಪಿನೆಸ್ ಕೊಡ್ತಿರೋ ರಿಲೇಷನ್ಶಿಪ್ ಈಗ ನಿಮಗೆ ಅದೇ ಇರಿಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ನೀವು ಅದರಿಂದ ಹೆಂಗೆ ಹೊರಗಡೆ ಬರೋದು ಅನ್ನೋ ಲೆವೆಲ್ಲಿಗೆ ತೋರಿಸ್ತಾ ಇದೆ. ಮತ್ತು ಕೆಲವೊಂದು ರಿಲೇಷನ್ಶಿಪ್ಸಲ್ಲಿ ಯಾವ ಥರ ಅಂತ ಹೇಳಿದ್ರೆ, ಅವ್ರು ಏನೇ ಮಾಡಿದ್ರು ನೀವು ಓಕೆ ಇಟ್ಸ್ ಓಕೆ ಅಂತ ಹೇಳಿಬಿಟ್ಟು ಫರ್ಗಿವ್ ಮಾಡ್ತಾನೇ ಇದ್ದೀರಾ. ಏನೇ ಜಗಳಗಳಿದ್ರೂ ನೀವು ಹೊಂದ್ಕೊಂಡು ಬರ್ತಾಯಿದ್ದೀರಾ. ಸೊ ನೀವು ಕ್ಲಿಯರ್ ಕಮ್ಯುನಿಕೇಷನಿಂದ ಮಾತ್ರ ಇದು ಸಾಧ್ಯ. ಕ್ಲಿಯರ್ ಕಮ್ಯುನಿಕೇಷನ್ ಕೊಟ್ಬಿಟ್ಟು, ಸೊ ಇದಿದ್ದು ನನಗೆ ಬೇಕು, ಇದು ಬೇಕು ಅಂತ ನೀವಿಬ್ಬರೂ ಕೂತ್ಕೊಂಡು ಮಾತಾಡಿದ್ರೆ ಈ ರಿಲೇಷನ್ಶಿಪ್ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಒಂದು ಎನರ್ಜಿ ಹೇಳ್ತಾ ಇದೆ. ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ನೀವಿಬ್ಬರು ಪಾರ್ಟ್ನರ್ಸ್ ಏನಿದ್ದೀರಾ ಪ್ಯೂರ್ಲಿ ಲೈಕ್ ಮನಿ ಮೈಂಡೆಡ್ ಅಂತ ಹೇಗೆ, ಸೊ ಅದು ತಪ್ಪಲ್ಲ. ಹೇಗೆ ಅಂತ ಹೇಳಿದ್ರೆ, ಮನಿಗೋಸ್ಕರ ಡಿಪೆಂಡೆಂಟ್, ಒಬ್ರಿಗೊಬ್ರು ನೀವು ಡಿಪೆಂಡೆಂಟ್ ಆಗಿಬಿಟ್ಟು ಈ ರಿಲೇಷನ್ಶಿಪ್ನ ನಡೆಸ್ತಾ ಇದ್ದೀರಾ. ಬಟ್ ಕೆಲವೊಂದು ಸಣ್ಣ ಪುಟ್ಟ ಸುಳ್ಳುಗಳು ಅದರಲ್ಲಿ ಕಾಣಿಸ್ತಾ ಇದೆ. ಬಟ್ ನೀವು ಆ ಸುಳ್ಳುಗಳನ್ನೇನು ಹೇಳಿದೆ, ಲೈಕ್ ಓಪನ್ ಟ್ರಾನ್ಸ್ಪರೆಂಟಾಗಿ ಈ ರಿಲೇಷನ್ಶಿಪ್ಪನ್ನು ಇಟ್ಕೊಂಡ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಹೋಗುತ್ತೆ. ಮತ್ತು ಕೆಲವು ರಿಲೇಷನ್ಶಿಪ್ಸಲ್ಲಿ ಹೇಗೆ ಅಂತ ಹೇಳಿದ್ರೆ, ಸೊ ಗರ್ಲ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ನಮ್ಮದೇ ನಡಿಬೇಕು, ನಾನು ಹೇಳಿದ್ದೇ ನಡಿಬೇಕು ಅನ್ನೋದನ್ನ ಓವರಾಗಿ ಬರ್ಡನ್ ಹಾಕಕ್ಕೆ ಹೋದಾಗ ಹಸ್ಬೆಂಡ್ಸ್ ಆರ್ ಅವರ ಲವರ್ ಮೇಲೆ, ಸೊ ಅದು ಎಫೆಕ್ಟ್ ಆಗ್ತಾ ಇದೆ ಲೈಫಲ್ಲಿ. ಸೊ ಅದರಿಂದ ನಿಮ್ಮ ರಿಲೇಷನ್ಶಿಪ್ ತುಂಬಾ ಹಾಳಾಗ್ತಿದೆ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಇಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ಮುಂದೆ ಹೋಗಬೇಕು. ಮತ್ತು ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪರ್ಸನ್ನಿಂದ ಸೊ ಹೇಗೆ ಅಂತ ಹೇಳಿದರೆ, ಮೋಸ ಮಾಡೋದಾಗಲಿ ಅಥವಾ ಒಂಥರ ಕ್ರುಯಾಲಿಟಿ ರಿಲೇಷನ್ಶಿಪ್ಪಲ್ಲಿ, ಅವ್ರ ಬಾಡಿ ಶೇಮಿಂಗ್ ಮಾಡ್ತಾರೆ, ನೀವು ಏನು ಮಾಡಿದ್ರೂ ಅವ್ರು ಅಪ್ರಿಷಿಯೇಟ್ ಮಾಡಲ್ಲ. ಸೊ ಹೇಗೆ ಅಂತ ಹೇಳಿದ್ರೆ, ಒಂಥರ ಮ್ಯಾನಿಪ್ಯುಲೇಟಿವ್. ಇದೇ ರಿಲೇಷನ್ಶಿಪ್ ನಿಮಗೆ ಹೇಗಿತ್ತು ಅಂತ ಹೇಳಿದ್ರೆ ತುಂಬ ಬ್ಯೂಟಿಫುಲ್ ಆಗಿತ್ತು ಸ್ಟಾರ್ಟಿಂಗಲ್ಲಿ. ಬಟ್ ಇವಾಗ ಅವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮ್ಯಾನಿಪ್ಯುಲೇಟ್ ಅಂತ ಹೇಳಿದ್ರೆ, ಓಕೆ ಹೇಳಿ ಹರ್ಟ್ ಮಾಡಿಬಿಟ್ಟು, ನಾನು ಹಂಗೆ ಮಾಡಿಲ್ವಲ್ಲ, ನೀನು ಯಾಕೆ ಎಲ್ಲದನ್ನೂ ಓವರಾಗಿ ತೊಗೊತೀಯ ಅನ್ನೋ ಥರ ನಿಮ್ಮ ಮೇಲೆ ನಿಮಗೆ ಡೌಟ್ ಬರೋ ಥರನೂ ಸೊ ಮಾಡ್ತಾ ಇದ್ದಾರೆ. ಸೊ ಇದು ಥರ್ಡ್ ಪರ್ಸನ್ ಇನ್ಫ್ಲೂಯೆನ್ಸಿಂದ ಅನ್ನೋ ಥರ ತೋರಿಸ್ತಾ ಇದೆ. ಇನ್ನೊಂದೇನು ಅಂತ ಹೇಳಿದರೆ, ಕಂಪ್ಲೀಟಾಗಿ ಇರ್ರೆಸ್ಪಾನ್ಸಿಬಿಲಿಟಿ ರಿಲೇಷನ್ಶಿಪ್ಪಲ್ಲಿ. ಹೇಗೆ ಅಂತ ಹೇಳಿದ್ರೆ, ಮುಂದೆ ನಡ್ಸ್ಕೊಂಡು ಹೋಗೋದು ಹೇಗೆ ಅಂತಲೇ ಅವರಿಗೆ ಯಾವ ಐಡಿಯಾನೂ ಇಲ್ಲ. ಜಸ್ಟ್ ಗೋ ವಿತ್ ದ ಫ್ಲೋ. ಓಕೆ, ದೇವರಿದ್ದಾನೆ, ಅವ್ನು ನೋಡ್ಕೊತಾನೆ ಅನ್ನೋ ಥರ. ಇವಾಗ ರಿಲೇಷನ್ಶಿಪ್ ಅಂದರೆ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅದನ್ನು ಮುಂದೆ ನಡೆಸ್ಬೇಕಲ್ವ. ಇರ್ರೆಸ್ಪಾನ್ಸಿಬಿಲಿಟಿ ಇದ್ದರೆ ರಿಲೇಷನ್ಶಿಪ್ಪಲ್ಲಿ ಅದು ಮುಂದೆ ತೊಗೊಂಡೋಗೋಕ್ಕಾಗಲ್ಲ. ಸೊ ಇದರಿಂದ ನಿಮ್ಮ ರಿಲೇಷನ್ಶಿಪ್, ನಿಮ್ಮ ಫ್ಯಾಮಿಲಿನೂ ತುಂಬಾ ಎಫೆಕ್ಟ್ ಪಡುತ್ತೆ. ಆಮೇಲೆ ನಿಮ್ಮ ನಂಬಿರೋ ಪಾರ್ಟ್ನರ್ ಕೂಡ. ಸೊ ಇಬ್ಬರು ರೆಸ್ಪಾನ್ಸಿಬಿಲಿಟಿಯಿಂದ ಓಕೆ ಅರ್ಥ ಮಾಡಿಕೊಂಡು, ಮನಿ ವಿಷಯದಲ್ಲಾಗಲಿ ಎಮೋಷನ್ಸ್ಗಳಲ್ಲಾಗಲಿ ಇಬ್ಬರು ಅರ್ಥ ಮಾಡ್ಕೊಂಡು ಮುಂದೆ ತೊಗೊಂಡು ಹೋದರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಓವರಾಲಾಗಿ ಹೇಳಬೇಕು ಅಂತ ಹೇಳಿದರೆ, ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಈಗೋ ಕ್ಲ್ಯಾಶಸ್ಗಳು ತುಂಬಾ ಕಾಣಿಸ್ತಾ ಇದೆ. ಸೊ ನೀವೇನು ಮಾಡಬೇಕು ಅಂದರೆ, ಕುತ್ಕೊಂಡು ಮಾತಾಡಿ, ಏನು ಬೇಕು ಅನ್ನೋದು ಕ್ಲಿಯರ್ ಕಟ್ಟಾಗಿ ನೀವು ಎಮೋಷನ್ಸ್ನ ಅಲ್ಲಿ ಹೇಳಿದ್ರೆ ಸೊ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ರಿಲೇಷನ್ಶಿಪ್ ನೀವು ನಡೆಸಬೇಕು, ಬ್ಯೂಟಿಫುಲ್ಲಾಗಿ ತೊಗೊಂಡೋಗ್ಬೇಕು. ಇದೊಂದು ಇವಾಗ ಲೈಫಲ್ಲಿ ಒಂದೇ ಸಲ ಅಲ್ವಾ ಎಲ್ಲ ಎಕ್ಸ್ಪೀರಿಯೆನ್ಸ್ ಸಿಗೋದು. ಸೊ ಇದನ್ನು ಒಂದು 4 ದಿನ ಇದ್ಬಿಟ್ಟು ಬೋರ್ ಆಯಿತು ಅಂತ ಹೇಳಿ ಹೋಗೋದಲ್ಲ. ಲೈಕ್ ಇಟ್ಸ್ ಪ್ಯೂರ್ ರಿಲೇಷನ್ಶಿಪ್. ಅದನ್ನು ಹಾಗೆ ನಡ್ಸ್ಕೊಂಡು ಹೋಗಬೇಕು ಅಂದರೆ ಇಬ್ಬರು ಕಡೆಯಿಂದನೂ ಈಕ್ವಲ್ ಎಫರ್ಟ್ಸ್ ಇದ್ದೇ ಇರಬೇಕು. ಸೊ ಇದು ಇವತ್ತಿನ ರೀಡಿಂಗ್. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ
ಇದು ರೆಸೊನೇಟ್ ಆಗ್ಬೋದು, ಆಗದೇನೂ ಇರ್ಬೋದು. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಆಮೇಲೆ ಶ್ರೀಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ, ನಿಮ್ಮ ರಿಲೇಷನ್ಶಿಪ್ನ ಬ್ಯೂಟಿಫುಲ್ಲಾಗಿ ತೊಗೊಂಡು ಹೋಗೋಂಗೆ ಮಾಡಲಿ, ಇಬ್ಬರೂ ಕೂಡ ಹ್ಯಾಪಿಯಾಗಿ ಹೆಲ್ದಿಯಾಗಿ ಎಲ್ಲ ವಿಷಯದಲ್ಲೂ ಪೀಸ್ಫುಲ್ಲಾಗಿ ನಿಮ್ಮ ರಿಲೇಷನ್ಶಿಪ್ ನಡ್ಕೊಂಡು ಹೋಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ರಾಧೆ ರಾಧೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.